ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಶ್ವಿನಿ ಬಿ ಫಾರ್ಮರ್ ಲೈಫ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಾತ್ತೀರ ಅನ್ಕೋತೀನಿ. ರಾಯರ ಅನುಗ್ರಹ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏಕಾದಶಿ ಐತಿ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರ ವಿಡಿಯೋ ತುಂಬ ನೋಡ್ಲಾತ್ತೀರಿ. ಒಂದು ರಾಯರ ಮಂತ್ರ ನನಗೆ ಎಷ್ಟೊಂದು ಶಕ್ತಿ ತುಂಬಿದೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಪದಗಳಲ್ಲಿ. ಅಷ್ಟೊಂದು ಶಕ್ತಿ ಕೊಟ್ಟೈತಿ. ಏನಾಯ್ತಪ್ಪ ಇವತ್ತಿನ ವಿಚಾರ ಅಂದ್ರೆ ಬರ್ರಿ ಇವಾಗ ನಮ್ದು ಲೋಡ ಹೋಗಿ ರೋಡ್ ಮ್ಯಾಗ ನಿಂತೈತಿ ನೋಡಾಕತ್ತೀರಿ. ಅದು ಹೋಗ್ಬೇಕಾರೆ ಇಷ್ಟು ಎಷ್ಟೋ ತನ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಯಾಕಂದ್ರೆ ನಮ್ದು ಹಸಿ ಭಾಳ ಐತ್ನೆಲ್ಲ, ಹಾಗಾಗಿ ಇವತ್ತು ನಮ್ದು ಕಬ್ಬು 3ನೇ ಲೋಡ್ ಐತಲ್ಲ, ಹಾಗಾಗಿ ಇಲ್ಲಿ ತೋರಿಸ್ತೀನಿ ಬರ್ರಿ ಎಷ್ಟು ಕೆಟ್ಟಾಗೈತೆ ಅಂತ. ಸ್ವಲ್ಪ ಹಸಿ ಇರೋದ್ರಿಂದ ಫುಲ್ ಎಲ್ಲ ತೆಳಗೆ ಇಳಿದು ಬಿಡ್ತು, ಗಾಳಿ ಎಲ್ಲ ಫುಲ್ ಭೂಮಿಯಾಗ ನೋಡ್ಬೋದು. ಅಲ್ಲಿ ಬೇಕಾದಂಗೆ ಒಂದು ಮೊಳಕಾಲ ಮಠ ಬರುವಂಗೆ ತಾರಲ್ಲ, ನಮ್ಮ ಮೊಳಕಾಲ್ಕ ಅಷ್ಟೊಂದು ತೆಗ್ ಬಿದ್ದುಬಿಟ್ಟೈತಿ. ಅಷ್ಟು ತೆಳಗೆ ಇಳಿದದ ಗಾಳಿ ಕುಲ್ಲಾಗಬೇಕಂದ್ರೆ ಮಿನಿಮಮ್ ಇನ್ನೊಂದು ಟ್ಯಾಕ್ಟರ್ ಹಚ್ಲಕ್ಕ ಬೇಕು ಜಗ್ಲಾಕ. ಸೊ ನಾ ಏನು ಅನ್ಕೊಳಕತ್ತೀನಿ ಅಂದ್ರೆ ಅದು ಕಷ್ಟ ಸಮಯ ನೆನಪಾಗೋ ಮಂತ್ರ ಅಂದ್ರೆ ಒಂದೇ ಒಂದು ರಾಯರದು ಮತ್ತು ಇನ್ನೊಂದು ಕೃಷ್ಣಂದು. ಸೊ ಇಬ್ಬರು ರಾಯರು ಕೃಷ್ಣರು ಒಂದೇ ಅಲ್ವಾ, ಹಾಗಾಗಿ ಸೊ ನಾ ಅನ್ಕೊಳಕತ್ತೀನಿ ಫುಲ್ ಮನಸ್ಸಿನಾಗ ಜೋರಂಗಿ, ರಾಘವೇಂದ್ರ ನೀನೇ ಕಾಪಾಡಬೇಕಪ್ಪ, ನೀನೇ ಅದನ್ನು ದಂಡಿಗೆ ಮುಟ್ಟಿಸುವಂಥ ಜವಾಬ್ದಾರಿ ನಿಂದ ಅಂತ ಅನ್ಕೊಳಕತ್ತೀನಿ, ಮನಸ್ಸಿನಾಗ ಅನ್ನಕತ್ತೀನಿ. ಅನ್ನೋಷ್ಟರಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂಥೇಳಿ ಅದನ್ನೂ ಕೇಳ್ಕೊಂಡು ಆಮೇಲೆ ಫಸ್ಟ್ ನೆನಪಾಗಿದ್ದ ಮಂತ್ರ ಅಂದ್ರೆ ನನಗೆ ಆಮೇಲೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಾಂ ಕ್ಲೇಶನೇಶಾಯ ಗೋವಿಂದಾಯ ನಮೋ ನಮಃ ಹಿಂಗೆ ಅನ್ನಕತ್ತೀನಿ ಮನಸ್ಸಿನಾಗ. ಬರೀ ಹೊಳ್ಳೆ ಮುಳ್ಳೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಫುಲ್ ಮನಸ್ಸಿನಾಗ ಕಿರ್ಚ್ಕೊಂಡು ಹೇಳ್ತಾರಲ್ಲ ಆ ಥರ ಎಲ್ಲ ಮನಸ್ಸಿನಾಗ ಫುಲ್ ನೆನ್ಯಾಕತ್ಬಿಟ್ಟೀನಿ. ನಿಮ್ಗೆ ಹೇಳಿದ್ರೆ ಇದನ್ನು ಆಕತಿಲ್ಲ ಗೊತ್ತಿಲ್ಲ. ನನಗೆ ಕಣ್ಣು ಮುಚ್ಚಿ ಅನ್ನೋಷ್ಟರಲ್ಲಿ ಕಣ್ಣು ಮುಚ್ಚಿ ಅದನ್ನು ಮಂತ್ರನ 3 ಸಲ ಮನಸ್ಸಿನಾಗ ಜಪಿಸಿ ಕಣ್ಣು ಬಿಟ್ಟು ನೋಡೋಷ್ಟರಲ್ಲಿ ಪೂರ್ತಿ ಲೋಡ ಅಲ್ಲಿ ಆ ತೆಗ್ನ್ಯಾಗಿಂದ ಕಿತ್ಕೊಂಡು ಹೋಗಿ ಹಾದಿ ಸಮೀಪ ಹೋಗಿತ್ತು. ಅಷ್ಟೊತ್ತನ ನಾನು ಫುಲ್ ಬರೀ ಜೋರಾಗಿ ಮನಸ್ಸಿನಾಗ ಕಿರ್ಚ್ಕೊಂಡು ಹೇಳ್ತಿರ್ತಾರಲ್ಲ ಆ ಥರ ಹೇಳಾಕತ್ಬಿಟ್ಟಿದ್ದೆ ನಮ್ಮ ಮಂತ್ರನ. ಫುಲ್ಲು ನನಗೆ ಒಟ್ಟು ಏನು ಮಾಡ್ತಿ ಗೊತ್ತಿಲ್ಲ. ಕೃಷ್ಣ ರಾಘವೇಂದ್ರ ನೀವೇ ಇಬ್ಬರು ಕೈ ಹಿಡಿಬೇಕು. ಅದನ್ನು ನನಗೆ ಒಮ್ಮೆಗ್ಲೆ ಕೈ ಬಿಟ್ಟಾಗ ಈ ಥರ ಕೃಷ್ಣನ ಕಾರ್ಟೂನ್ ವಿಡಿಯೋ ಬರ್ತಾವಲ್ಲ ಅದ್ರಾಗೆಲ್ಲ ತಳ್ಳೋದು ಈ ಥರ ಎಲ್ಲ, ಆ ಥರ ಕೃಷ್ಣನ ನಿಂತು ತಳ್ಳಾತನೇನೋ ಅನ್ನೋ ಥರ ಫೀಲಿಂಗ್ ಆಗಿಬಿಡ್ತು ನನಗೆ. ಅಷ್ಟು ಖುಷಿ ಆಗಿಬಿಡ್ತು. ಈ ಮಂತ್ರಕ್ಕೆ ನಿಜವಾಗ್ಲೂ ಶಕ್ತಿ ಐತೆ ಅನ್ನೋದು ನನಗೆ ಇವತ್ತು ಅರ್ಥ ಆಗಿದ್ದು. ನಿಜವಾಗ್ಲೂ ತುಂಬ ಖುಷಿ ಆಯ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಮಾಡ್ಕೊಂಡು ಆಮ್ಯಾಗ ಅಲ್ಲೇನ ನಾನು ಮಾತ್ರ ನಿಜವಾಗ್ಲೂ ವಿಚಿತ್ರ ಆಗೇನ ನಡೆದು ಹೋಗ್ಬಿಡ್ತು ಅಲ್ಲಿ. ಆ ಥರ ನಡೆದದ್ದು ಎಷ್ಟೋ ರೈತರಿಗೆ ಗೊತ್ತಿರ್ತೈತೆ. ಆ ಥರ ಸಿಕ್ಕೊಂಡದ್ದು ಎಲ್ಲ ಆಲ್ಮೋಸ್ಟ್ 2 ಟ್ಯಾಕ್ಟರ್ ಹಚ್ಚೇನ ಜಗಿಸ್ತಾರೆ. ನಮ್ದು ಏನೂ ಆಗಲಿಲ್ಲ, ಜಸ್ಟ್ ತಾನ ಕುಲ್ಲಾಗಿ ಹೋಗಿ ರೋಡ್ ಮ್ಯಾಗ ನಿಂತಿತ್ತು. ಆ ಮಂತ್ರಕ್ಕೆ ನಿಜವಾಗ್ಲೂ ತುಂಬ ಶಕ್ತಿ ಐತಿ. ನಿಜವಾಗ್ಲೂ ನಿಮ್ಮ ಕಷ್ಟ ಕಾಲದಾಗ ಅದು ನಿಜವಾಗ್ಲೂ ಹೆಲ್ಪ್ ಮಾಡ್ತೈತಿ. ನೀವೆಲ್ಲರೂ ಅದನ್ನು ಪಠಿಸ್ರಿ. ಆಮ್ಯಾಗ ನಿಮ್ಮ ಮನ್ಯಾಗಿರೋರಿಗೆ ಹೇಳ್ಕೊಡ್ರಿ, ಆಮೇಲೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಹೇಳ್ಕೊಡ್ರಿ. ನಿಜವಾಗ್ಲೂ ಕಷ್ಟ ಕಾಲದಾಗ ಕೈ ಹಿಡಿಯೋದಂದ್ರೆ ಅದ ಮಂತ್ರ ಅಂತ ನಾ ಹೇಳ್ತೇನೆ, ಮನಸಾರೆ ಹೇಳ್ತೀನಿ ನಾನು. ನಿಜವಾಗ್ಲೂ ರಾಯರದಾರ, ಕೃಷ್ಣನೂ ಅದಾನ, ಕೈ ಹಿಡಿತಾರೆ. ಮನೆಗೆ ಬರೋಷ್ಟರಲ್ಲಿ 7 ಗಂಟೆ ಆಗಿತ್ತು ನೋಡ್ರಿ. ಇವತ್ತು ಏಕಾದಶಿ ಪೂಜೆನೂ ಆಗಿತ್ತು ವಿಠಲಂದು ಮತ್ತು ರಾಯರದು. ನಮ್ಮ ಖುಷಿನ ಇವತ್ತು ಸಂಜೆಗೆ ದೀಪ ಹಚ್ಚಿದ್ಲು. ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.